ಇದು ಬಿಡಿಎ ಮತ್ತೊಂದು ಕರ್ಮಕಾಂಡದ ಸುದ್ದಿ. ಬಿಡಿಎ ಕಟ್ಟಿದ ಫ್ಲಾಟ್ಗಳಿಗೆ ಡಿಮ್ಯಾಂಡ್ ಇಲ್ವಾ? ಫ್ಲಾಟ್ಗಳ ಮಾರಾಟದ್ದೇ ಬಿಡಿಎಗೆ ದೊಡ್ಡ ಟೆನ್ಷನ್ ಆಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರ ಫ್ಲಾಟ್ಸ್ ಕೇಳೋರೇ ಇಲ್ಲ. ಬಿಡಿಎ ಕೋಟಿಗಟ್ಟಲೆ ಖರ್ಚು ಮಾಡಿ ಫ್ಲಾಟ್ ನಿರ್ಮಾಣ ಮಾಡಿದೆ. ಬೆಂಗಳೂರಿನಲ್ಲಿ ಸೇಲ್ ಆಗದೆ ಉಳಿದಿದೆ 3130 ಫ್ಲಾಟ್ಗಳು. ಬಿಡಿಎ ಕಟ್ಟಿದ ಫ್ಲಾಟ್ಗಳಿಗೆ ಡಿಮ್ಯಾಂಡ್ ಇಲ್ಲ. ಬಿಡಿಎ ಕಟ್ಟಿರ್ತಕ್ಕಂತಹ ಫ್ಲಾಟ್ಗಳು ಸುಂದರವಾಗಿಲ್ವಾ ಅಥವಾ ವಾಸ ಆಗೋದಕ್ಕೆ ಯೋಗ್ಯವಾಗಿಲ್ವಾ? ನಗರಾಭಿವೃದ್ಧಿ ಪ್ರಾಧಿಕಾರ ಫ್ಲಾಟ್ಸ್ ಕೇಳೋರೇ ಇಲ್ಲ. ಬಿಡಿಎಗೆ ಹಣ ಕೊಟ್ಟರೆ ಸರ್ಕಾರದ ಬೊಕ್ಕಸಕ್ಕೆ ಹೋಗುತ್ತೆ. ಜನಪರ ಅಭಿವೃದ್ಧಿಗೂ ಕೂಡ ಅದನ್ನು ಬಳಕೆ ಮಾಡಬಹುದು. ಬೆಂಗಳೂರಿನಲ್ಲಿ ಸೇಲ್ ಆಗದೆ ಉಳಿದಿದೆ 3130 ಫ್ಲಾಟ್ಗಳು. ಬೆಂಗಳೂರು ಸುತ್ತಮುತ್ತ 12421 ಫ್ಲಾಟ್ಗಳ ನಿರ್ಮಾಣ. ಇದು ಬೆಂಗಳೂರು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಅತ್ಯಂತ ದೊಡ್ಡ ಸುದ್ದಿ. ಇದು ಇಲ್ಲಿವರೆಗೆ 9238 ಫ್ಲಾಟ್ಗಳು ಸೇಲ್ ಆಗಿದೆ. ಇನ್ನು 3138 ಫ್ಲಾಟ್ಗಳು ಸೇಲ್ ಆಗಲೇ ಇಲ್ಲ. ಕಳಪೆ ಕಾಮಗಾರಿಯಿಂದಲೇ ಬಿಡಿಎಗೆ ಕೋಟಿ ಲಾಸ್, ಕೋಟಿ ನಷ್ಟ. ಬಿಡಿಎ ಫ್ಲಾಟ್ಗಳಲ್ಲಿ ಕಾಡ್ತಾ ಇದೆ ಮೂಲಭೂತ ಸೌಕರ್ಯದ ಕೊರತೆ. ಕಾಟಾಚಾರಕ್ಕೊಂದು ಬಿಲ್ಡಿಂಗ್ ಕಟ್ಟೋದು, ಕಾಟಾಚಾರಕ್ಕೊಂದು ಅಂತಸ್ತಿಡೋದು, ಕಾಟಾಚಾರಕ್ಕೊಂದು ಮೆಟ್ಲು ಹಾಕೋದು, ಮೂಲಭೂತ ಸೌಕರ್ಯಗಳಿಲ್ಲದೆ ಕಸದ ಕೊಂಪೆ ಥರ ಕಾಣುತ್ತೆ ಕೆಲ ಫ್ಲಾಟ್ಗಳು ಅಂತ ಜನ ಮಾತನಾಡಿರೋದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಸಾವಿರಾರು ಫ್ಲಾಟ್ ನಿರ್ಮಾಣ ಮಾಡಿದ್ದು ಯಾರ ಲಾಭಕ್ಕಾಗಿ? ಕಾಂಟ್ರಾಕ್ಟರ್ಗಳ ಲಾಭಕ್ಕಾಗ, ಗುತ್ತಿಗೆದಾರರ ಲಾಭಕ್ಕೋ ಅಥವಾ ಅಧಿಕಾರಿಗಳ ಕಮಿಷನ್ ಆಸೆಗೋ? ಬಿಡಿಎ ಅಧ್ಯಕ್ಷರೇ, ಆಯುಕ್ತರೇ, ಸ್ವಲ್ಪ ಇತ್ತ ನೋಡಿ. ಸರ್ಕಾರದ ಹಣ ಹೆಂಗೆ ಬೇಕಾದ್ರೂ ಖರ್ಚು ಮಾಡ್ಕೊಂಡು ಏನು ಬೇಕಾದ್ರೂ ಮಾಡ್ಕೋಬಹುದು. ಕೇಳೋರು ಯಾರೂ ಇಲ್ಲ ಅನ್ಕೋಬೇಡಿ. ಕೋಟ್ಯಾಂತರ ವೆಚ್ಚದ ಫ್ಲಾಟ್ ಮಾರಾಟಕ್ಕೆ ಪ್ಲಾನ್ ಏನಾಗಾದ್ರೆ? ಹಾಗಾದ್ರೆ ಅದಕ್ಕೇನಾದ್ರೂ ಮಾರ್ಗಗಳಿದಾವ? ಕ್ವಾಲಿಟಿ ಕಳಪೆ ಆಗಿರೋದ್ರಿಂದಾಗಿ ಫ್ಲಾಟ್ಗಳ ಬಗ್ಗೆ ನೆಗೆಟಿವ್ ಆದಂತಹ ಥಾಟ್ಗಳು ಜನರ ನಡುವೆ ಇದೆ. ಆ ನೆಗೆಟಿವ್ ಯೋಚನೆಗಳನ್ನು ನೀವು ಸರಿ ಮಾಡಬೇಕು ಅಂದರೆ ಸರಿಯಾದ ಗುಣಮಟ್ಟದ ಫ್ಲಾಟ್ಗಳನ್ನು ಕಟ್ಕೊಡಿ. ನೋಡ್ರಿ, ನೀವು ಪುಕ್ಸಟ್ಟೆ ಏನು ಕಟ್ಕೊಡೋದಲ್ವಲ್ಲ ಜನರಿಗೆ. ಏನು ಪುಕ್ಸಟ್ಟೆ ಕೊಡ್ತಾ ಇರೋದಾ? ಜನರ ಜೊತೆ ನೀವು ರೆಂಟ್ ತಗೋತೀರಿ, ಡಿಪಾಸಿಟ್ ಹಣ ಕೂಡ ಅವ್ರು ಜಮೆ ಮಾಡ್ತಾರೆ. ಹಂಗಿದ್ದಾಗ ಕ್ವಾಲಿಟಿ ಕೊಡಿ ಸ್ವಾಮಿ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಫ್ಲಾಟ್ಗಳು ಅಂದರೆ ಜನ ಅನ್ಕೋಬೇಕಿದು ಒಂಥರದ್ದು ಪಂಚತಾರ ಹೋಟ್ಲಿದ್ದಂಗೆ ಅಂತ. ಆ ರೇಂಜಿಗೆ ಮಾಡಿಕೊಡಿ. ನೀವು ಪುಟ್ಗೋಸಿ 2 ಪೈಪ್ಗಳನ್ನು ಹಾಕಿ, ಯಾವುದೋ ಕಿತ್ತೋಗಿರೋ ಮೆಟ್ಲುಗಳನ್ನು ಹಾಕಿ ನೀವು ಅಲ್ಲಿನ ಮಾಜಿ ನಿವಾಸಿಗಳ ಅಭಿಪ್ರಾಯ ಕೇಳಬೇಕು. ನೀವು ದಿಗ್ಭ್ರಾಂತಕ್ಕೊಳಗಾಗ್ತೀರಿ. ಅದು ಫ್ಲ್ಯಾಟೋ ಅಥವಾ ದೊಡ್ಡಿನೋ ಅಂತ ಹೇಳ್ತಾರವರು. ಬೇಡಿಕೆ ಇಲ್ಲದಿದ್ದರೂ ಫ್ಲ್ಯಾಟ್ ನಿರ್ಮಾಣ ಮಾಡ್ತಾ ಬಿಡಿಎ ಎಷ್ಟು ಅಗತ್ಯ ಇದೆಯೋ ಅಷ್ಟು ಕಟ್ಟಿ ಅದಕ್ಕೆ ಜನರನ್ನು ಹುಡುಕಿ ಕೊಡೋ ಪ್ರಯತ್ನ ಆಗಬೇಕಿತ್ತು. ಲೆಕ್ಕಕ್ಕಿಂತ ಜಾಸ್ತಿ ಕಟ್ಟಿ ನಾವು ಮಾರಾಟ ಮಾಡ್ತೀವಿ ಅನ್ನೋ ಓವರ್ ಕಾನ್ಫಿಡೆನ್ಸಿಗೆ ಬೀಳುತ್ತಾ ಬಿಡಿಎ. ನೋಡಿ, ಇದರಲ್ಲಿ ಹಿಂಗೆ ಸಂಭವಿಸಿರೋದಿಲ್ಲ. ಗುತ್ತಿಗೆದಾರರಿಗೆ ಕಾಂಟ್ರಾಕ್ಟನ್ನು ಕೊಟ್ಟರೆ ಒಂದಷ್ಟು ಕಮಿಷನ್ಗಳು ಸಿಗ್ತವೆ. ಆ ಕಮಿಷನ್ ಆಸೆಗೋ ಅಥವಾ ಜನ ಫ್ಲಾಟ್ಗಳಲ್ಲಿ ಬಂದು ಕೂತ್ಕೊಂಡು ಪ್ರಾಧಿಕಾರಕ್ಕೆ ದುಡ್ಡಾಗುತ್ತೆ ಅಂಥೇಳಿ ಸಾಮಾಜಿಕ ಕಳಕಳಿಯಿಂದ ಏನಾದರೂ ಫ್ಲಾಟ್ ಕಟ್ಟಿದ್ರಾ ನೀವು? ಏನು ಅನ್ನೋದು ಒಂದು ಕ್ಲಾರಿಟಿ ಕೊಡಬೇಕು ನೀವು. ಸಾವಿರಾರು ಫ್ಲಾಟ್ ನಿರ್ಮಾಣ ಮಾಡಿದ್ದು ಯಾರ ಲಾಭಕ್ಕಾಗಿ, ಯಾವ ಪ್ರಯೋಜನಕ್ಕಾಗಿ? 3000 ಚಿಲ್ಲರೆ ಕಟ್ಟಿ ರೆಡಿಮೇಡ್ ಇರುವಂಥ ಫ್ಲ್ಯಾಟ್ಗಳು ಈಗ ಹಂಗೆ ಖಾಲಿ ಬಿದ್ದಾವೆ. 6 ಗಂಟೆ ಮೇಲೆ ಅಲ್ಲಿ ಕಸ ಬೂತ್ಗಳದ್ದೇ ಪ್ರಪಂಚ. ಅದು ಅಂದರೆ ಖಾಲಿ ಬಿದ್ದಿದೆ, ಪಾಳು ಬಿದ್ದಿದೆ. ಗುತ್ತಿಗೆದಾರರ ಲಾಭಕ್ಕೋ ಅಥವಾ ಅಧಿಕಾರಿಗಳ ಕಮಿಷನ್ ಆಸೆಗೋ? ಬಿಡಿಎ ಅಧ್ಯಕ್ಷರೇ, ಆಯುಕ್ತರು, ಸ್ವಲ್ಪ ಇತ್ತ ಗಮನಿಸಿ. ಈ ಸುದ್ದಿಯನ್ನು ನೀವೇನಾದರೂ ಗಮನಿಸ್ತಾ ಇದ್ದರೆ, ಕಣಿಮಿಣಿಕೆ, ಕೋನದಾಸ್ಪುರ, ಆಲೂರು, ಗುಂಜೂರು, ಹುಣ್ಣಿಗೆರೆಯಲ್ಲಿ ಫ್ಲ್ಯಾಟ್ ನಿರ್ಮಾಣ ಆಗಿದೆ. 1 BHK, 2 BHK, 3 BHK ಫ್ಲ್ಯಾಟ್ಗಳ ನಿರ್ಮಾಣ ಮಾಡಿರೋ ಬಿಡಿಎ 25 ಲಕ್ಷದಿಂದ 75 ಲಕ್ಷದವರೆಗೆ ಫ್ಲ್ಯಾಟ್ ಮಾರಾಟ ಮಾಡಿರೋ ಪ್ರಾಧಿಕಾರ. ಈ ಸುದ್ದಿಯನ್ನು ನೀವು ಗಮನಿಸಿದ್ರೆ ತಕ್ಷಣ ಗಾಡಿ ತಗೊಂಡು ಆ ಏರಿಯಾಗಳಿಗೆ ಹೋಗಿ ಆ ಫ್ಲ್ಯಾಟ್ ಕತೆ ಏನು, ಅಲ್ಲಿ ಯಾವ ಲೋಪಗಳಿದ್ದಾವೆ, ಅವೈಜ್ಞಾನಿಕವಾದಂತಹ ಸೂತ್ರಗಳೇನಾದರೂ ಪ್ರಯೋಗ ಮಾಡಿದ್ರಾ, ಕಾಂಟ್ರಾಕ್ಟರ್ಗಳಿಗೆ ಗುತ್ತಿಗೆಯನ್ನು ಕೊಡೋ ಅವಸರದಲ್ಲಿ ಬಿಡಿಎ ಏನಾದರೂ ಎಡವಟ್ಟು ಮಾಡ್ಕೊಂಡಿದೆಯಾ, ಎಲ್ಲವನ್ನೂ ಕೂಡ ಸಂಬಂಧಪಟ್ಟಂಥ ಇಲಾಖೆ, ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕೂಡಲೇ ಆ ಬಗ್ಗೆ ಚಿಂತನೆಯನ್ನು ವಹಿಸಿ ನಮ್ಮ ಸರ್ಕಾರದ ಬೊಕ್ಕಸಕ್ಕೆ ಬರೋ ಹಣನ ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ರಯ್ಯ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.